ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪದ್ಮಿನಿ, ಯಾಕೊಂಥರ ಇದೆಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ನನಗೆ ಈ ಕೋರ್ಟು ಕೇಸು ಎಲ್ಲ ಹೊಸ್ತು. ನಂಗೆ ಯಾಕೋ ಈ ವಾತಾವರಣ ಸರಿ ಹೋಗ್ತಿಲ್ಲ. ನೀನು ಈ ಸಮಯದಲ್ಲಿ ಸ್ವಲ್ಪ ಧೈರ್ಯ ತಗೋಬೇಕು. ಆಲ್ಮೋಸ್ಟ್ ಡಿವೋರ್ಸ್ ಕೇಸಲ್ಲಿ ಜಡ್ಜು ಹೆಣ್ಮಕ್ಳ ಪರನೇ ಇರ್ತಾರೆ. ನೀನು ನಿನ್ಗಾಗಿರೋ ಅನ್ಯಾಯನ ನಿಸ್ಸಂಕೋಚವಾಗಿ ಹೇಳು. ನೀನು ಇಲ್ಲಿ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನಾವೆಲ್ಲ ಜೊತೆಲಿದೀವಲ್ಲ. ನಮ್ಮ ಅಕ್ಕನ್ಗೆ ಯಾವಾಗ್ಲೂ ಒಂಟಿಯಾಗಿದ್ದೇ ಅಭ್ಯಾಸ. ಕಾಲೇಜು ಮುಗಿದ್ರೆ ಮನೆಗೆ ಬಂದ್ರೆ ಪೇಂಟಿಂಗು. ಯಾರ ಜೊತೆಗೂ ಜಾಸ್ತಿ ಸೇರ್ತಾ ಇರ್ಲಿಲ್ಲ. ಒಂಥರ ಮೂಡಿ. ಮದ್ವೆ ಆದ್ಮೇಲೂ ಗಂಡನ ಮನೆಯವರು ಎಷ್ಟೇ ಟಾರ್ಚರ್ ಕೊಟ್ರು ಸಹಿಸ್ಕೊಂಡು ಹೋಗ್ತಾ ಇದ್ಲು. ನಾನು ನಮ್ಮಣ್ಣ ಧೈರ್ಯ ಹೇಳಿದ್ಮೇಲೆ ಇಲ್ಲಿವರೆಗೂ ಬಂದಿದ್ದಾಳೆ. ಲೇ ಸಿಸ್ಟ್ರು, ನ್ಯಾಯನ ತಲೆ ಬಗ್ಸಿ ಕೇಳೋದಲ್ಲ, ಧೈರ್ಯವಾಗಿ ತಲೆ ಎತ್ತಿ ಜೋರ್ ಮಾಡಿ ಕೇಳಬೇಕು. ಇಲ್ಲ ಅಂದ್ರೆ ಎದುರಾಳಿಗಳು ನಿನಗೆ ಮಣ್ಮುಕ್ಕಿಸ್ಬಿಡ್ತಾರೆ. ನೀನೇನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿಲ್ಲ ಕಣೆ, ಟೆನ್ಷನ್ ತಗೋಬೇಡ. ನೋಡು ಪದ್ಮಿನಿ, 10:00 ನಮ್ ಕೇಸ್ ಬರುತ್ತೆ. ನೀನು ನಿನ್ ಮನ್ಸಲ್ಲಿರೋದನ್ನ ನೇರವಾಗಿ ಏನೇನ್ ನಡೆದಿದ್ಯೋ ಎಲ್ಲ ಚಾಚು ತಪ್ಪದೆ ಜಡ್ಜ್ ಮುಂದೆ ಹೇಳ್ಬಿಡು. ನಮ್ಮಪ್ಪ ಇವ್ರು ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆದರೆ ಇವ್ರು ನಮ್ಗಿಂತ ಮುಂಚೆನೇ ಇದ್ದಾರೆ. ನೀವು ನೋಟಿಸ್ ಕಳಿಸಿದ್ಮೇಲೆ ಅವ್ರು ಬರಲೇಬೇಕಲ್ವಾ ಸರ್? ನಾವು ಈ ಕೇಸ್ ಗೆಲ್ಲಬೇಕು ಅಂದರೆ ಅವ್ರು ಬರಬಾರ್ದು ಅಂತ ಹೇಳಿದ್ದೆ. ಆದರೆ ಹೇಗೋ ಬಂದ್ಬಿಟ್ಟಿದ್ದಾರೆ. ಈಗ 10 ಕರೆದು ಕೋರ್ಟಲ್ಲಿ ಕೇಸ್ನ ಉಲ್ಟಾ ಮಾಡಾಕ್ತಾರೆ. ಸರ್, ನೀವು ಯಾವುದಕ್ಕೂ ವಾಯ್ದೆ ತಗೊಳ್ಳಿ. ಏನು ಸರ್ ಹಾಗೆ ಹೋಗ್ತಿದ್ದೀರಾ? ಸರ್, ಈಗ ನಾನು ಕೇಸ್ ಅಟೆಂಡ್ ಮಾಡಿದ್ರೆ ನಾನೇ ಅವಳಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ಅದೇ ಡೇಟನ್ನು ಮುಂದೆ ಹಾಕಿದ್ರೆ ಅವಳ ಕಾನ್ಫಿಡೆನ್ಸು ಲೋ ಆಗುತ್ತೆ. ಊರು ಪಂಚಾಯತಿಯಲ್ಲಿ ಅಷ್ಟೆಲ್ಲ ಮಾತಾಡ್ದಳು, ಇನ್ನಿಲ್ಲಿ ಮಾತಾಡದೆ ಸುಮ್ಮನೆ ಇರ್ತಾಳ? ಸರ್, ಅವಳಿಗೆ ನನ್ನ ಮೇಲೆ ಕೋಪ ಬರಬೇಕು, ಫ್ರಸ್ಟ್ರೇಟ್ ಆಗಿ ಜಡ್ಜ್ ಮುಂದೆ ಮಿಸ್ಬಿಹೇವ್ ಮಾಡಬೇಕು. ಆಗ ಡೈವರ್ಸ್ ಕೇಸು ಹೀಗೆ ಸಿಗುತ್ತೆ ಸರ್. ಪರವಾಗಿಲ್ಲ, ಕೋರ್ಟಲ್ಲಿ ಹೇಗೆ ಆಟಾಡಬೇಕು ಅಂತ ಚೆನ್ನಾಗಿ ಟ್ರೈನಿಂಗ್ ತಗೊಂಡೇ ಬಂದಿದ್ದೀರಾ. ನೀವೇನು ಯೋಚನೆ ಮಾಡಬೇಡಿ. ಕೋರ್ಟ್ ಮೆಟ್ಲು ಹತ್ತಿ ಇಳಿದು ಅವಳು ಕಾಲು ಸೌದೋಗ್ಬೇಕು, ಹಂಗೆ ಮಾಡ್ತೀನಿ. ಸರಿ, ನೀವಿನ್ನು ಹೋಗ್ಬಿಟ್ಟು ಬನ್ನಿ. ಲೇ, ಇವನೇನೆ ಹೀಗ್ ಬಂದ ಹಾಗ್ ಹೋದ? ಹೆದರ್ಕೊಂಡು ಹೋಗ್ತಾ ಇದ್ದಾನೆ. ಖಂಡಿತ ಇಲ್ಲ, ಇವನನ್ನ ನಾವು ಎದುರಿಸಬಾರ್ದು ಅಂತ ಹೋಗ್ತಾ ಇದ್ದಾನೆ. ಇವನೇನೇ ಆಟ ಆಡಿದ್ರು ನೀನ್ ಮಾತ್ರ ಡಿಸ್ಟರ್ಬ್ ಆಗಬಾರ್ದು ಪದ್ಮಿನಿ. ಅವನು ಗೊತ್ತಿಲ್ಲ ವಾಯ್ದೆ ತಗೊಂಡಷ್ಟು ಅವನೇ ಕೇಸಲ್ಲಿ ವೀಕ್ ಆಗ್ತಾ ಹೋಗ್ತಾನೆ ಅಂತ. ಇಂಥ ಧಿಮಾಕ್ ಇಟ್ಕೊಂಡಿರೋರ್ನ ನಾನು ಎಷ್ಟು ಜನರು ನೋಡಿಲ್ಲ. ಇವನೇ ಅಬೋಷನ್ ಮಾಡಿಸಿದ್ದು ಅಂತ ನಾವು ಪ್ರೂವ್ ಮಾಡಿಬಿಟ್ರೆ ಖಂಡಿತ ಅವ್ನು ಜೈಲಿಗೆ ಹೋಗ್ತಾನೆ. ನೀನೇನು ಯೋಚನೆ ಮಾಡಬೇಡ. ನೀನು ಹಾಕಿರೋ ಪ್ರತಿಯೊಂದು ಕಣ್ಣೀರಿಗೂ ಲೆಕ್ಕ ಚುಕ್ತಾ ಮಾಡ್ತೀನಿ. ಭೂಮಿ, ಅರೆ ಅಮ್ಮೋರೆ, ಇದೇನು ಇದ್ದಕ್ಕಿದ್ದ ಹಾಗೆ ಬಂದಿದ್ದೀರಲ್ಲ? ಸದ್ಯ ಒಳ್ಳೇದಾಯ್ತು,
ನನ್ಗೆ ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಹೇಗಿದ್ದೀರಾ ಅಮ್ಮೋರೆ? ಇದೇನ್ ಭೂಮಿ, ನಾನು ನಿನ್ನನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ನೀನೇ ನನ್ನನ್ನ ವಿಚಾರಿಸ್ಕೋತಿದ್ಯಲ್ಲ. ಹಾ ಅಮ್ಮೋರೆ, ನಾನಿವಾಗ ಸಂಪೂರ್ಣವಾಗಿ ಗುಣ ಆಗಿದ್ದೀನಿ. ಹಾಗ್ ನೋಡಕ್ ಹೋದ್ರೆ ನೀವೇ ಸ್ವಲ್ಪ ಸ್ವರ್ಗೋಗಿದ್ದೀರಾ. ನೀನ್ ಗುಣ ಆಗಿರೋದು ಕಾಣಿಸ್ತಿದೆ ಭೂಮಿ. ಯಾರನ್ನ ಹುಡುಕ್ತಿದ್ಯಾ ನೀನು? ಚಿಕ್ಕ ಯಜಮಾನ್ರು ಬರ್ಲಿಲ್ವಾ? ನಾನೊಬ್ಳೆ ಬಂದೆ. ಯಾಕೆ? ಅವರು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಿತ್ತು. ಆದ್ರೆ ಸದ್ಯಕ್ಕೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಏನ್ ಹೇಳ್ತಿದ್ದೀರಾ ಅಮ್ಮವ್ರೆ? ನೀನು ಗೊತ್ತಿಲ್ದಿರೋ ವಿಷಯ ತುಂಬಾ ಇದೆ ಭೂಮಿ. ನೀನ್ ಆಸ್ಪತ್ರೆ ಸೇರಿದ್ಮೇಲೆ ನಮ್ಮ ಜೀವನದಲ್ಲಿ ತುಂಬಾ ಘಟನೆಗಳು ನಡೀತು, ತುಂಬಾ ಬದಲಾವಣೆಗಳು ಆಯ್ತು. ಯಾಕಮ್ಮವ್ರೆ? ದೊಡ್ಡ ಯಜಮಾನ್ರು ಚೆನ್ನಾಗೇ ಇದಾರಲ್ವಾ? ಅಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದ್ಯಾ? ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಆದ್ರೆ ಒಬ್ಬೊಬ್ಬರಾಗೆ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ. ಅಂಥದ್ದೇನಾಯ್ತಮ್ಮವ್ರೆ? ನೀನ್ ಯಾರನ್ನ ಚಿಕ್ಕ ಯಜಮಾನ್ರು ಅಂತ ಕರಿತಿದ್ಯೋ ಅವ್ರೀಗ ಆ ಮನೆಗೆ ಚಿಕ್ಕ ಯಜಮಾನ್ರಾಗಿಲ್ಲ. ನಾನೇ ಅಸಲಿ ವಾರಸ್ದಾರ, ಈ ಮನೆ ಮೊಮ್ಮಗ ಅಂತ ಯಾರೋ ಹೊಸಬ ಬಂದಿದ್ದಾನೆ. ಅವನೇ ಮೊಮ್ಮಗ ಅನ್ನೋದಕ್ಕೆ ಸಾಕ್ಷಿನೂ ಇದೆ. ಹಾಗಾದ್ರೆ ನಮ್ ಸೂರ್ಯ ಅವರು ನಾಟಕ ಆಡಕ್ ಬಂದಿರೋ ವಿಷಯ ಎಲ್ರಿಗೂ ಗೊತ್ತಾಗೋಯ್ತಾ? ಅಯ್ಯಯ್ಯೋ, ಎಂತ ಕೆಲ್ಸ ಆಗೋಯ್ತು. ಈ ಕಹಿ ಸತ್ಯನ ಪಾಪ ನಮ್ ದೊಡ್ಡ ಯಜಮಾನ್ರು ಹೇಗೆ ಅರ್ಗಿಸ್ಕೊಂಡಿರ್ತಾರೋ ಏನೋ. ಭೂಮಿ, ಕರ್ಣಾನೇ ಸೂರ್ಯ ಅಂತ ನಾಟಕ ಆಡಕ್ ಬಂದಿರೋ ವಿಷಯ ನಿಂಗೆ ಮೊದಲೇ ಗೊತ್ತಿತ್ತ? ಹೌದು ಅಮ್ಮೋರೆ, ನನಗೆ ಮೊದಲೇ ಗೊತ್ತಿತ್ತು. ಅವರು ದೊಡ್ಡ ಮನೆ ಹುಡುಗ ಅಲ್ಲ, ಮಾಮೂಲಿ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಅಂತ ಗೊತ್ತಾದಾಗ ಅವ್ರ ಮೇಲೆ ನನ್ಗಿನ್ನೂ ಹೆಚ್ಚು ಅಭಿಮಾನ ಶುರುವಾಯ್ತು. ಅವ್ರ ಮಾತು, ಗುಣ, ನಡತೆ ಅದೆಲ್ಲದಕ್ಕೂ ಮಾರು ಹೋಗ್ಬಿಟ್ಟೆ. ಬರೀ ದೊಡ್ಡ ಯಜಮಾನ್ರ ಜೀವಕ್ಕೆ ಮಾತ್ರ ತೊಂದರೆ ಇರಲಿಲ್ಲ, ಆ ವಂಶಕ್ಕೆ ಮೊಮ್ಮಗ ಅಂತ ಹೇಳ್ಕೊಂಬಂದಿರೋ ಜೀವಕ್ಕೂ ತೊಂದರೆ ಇದೆ ಅಂತ ಗೊತ್ತಾದಾಗ ಅವ್ರ ಜೀವ ಉಳಿಸೋ ಸಲುವಾಗಿ ಎಂತ